ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹೌದು ಪ್ರಿಯರೇ, ಪ್ರತಿ ದಿನ ಒಂದು ವಿಶೇಷವಾದ ದಿನವಾಗಿದೆ. ಯಾಕೆಂದರೆ ಅನುದಿನವೂ ಆತನಿಗೆ ವಾತ್ಸಲ್ಯತೆ ನೂತನವಾಗಿ ಹುಟ್ಟುತ್ತದೆ. ನಿನ್ನೆಯಂತೆ ಅಲ್ಲ, ಈ ದಿನ ಮತ್ತಷ್ಟು ಹೆಚ್ಚಾಗಿ ನಮ್ಮನ್ನು ಆತನು ಪ್ರೀತಿಸುತ್ತಿದ್ದಾನೆ, ನಮ್ಮನ್ನು ದರ್ಶಿಸಬೇಕೆಂದು ಆಶಿಸುತ್ತಿದ್ದಾನೆ, ನಮ್ಮನ್ನು ಆಶೀರ್ವದಿಸಬೇಕೆಂದು ಇಷ್ಟಪಡುತ್ತಿದ್ದಾನೆ. ಆಯಾ ದಿನಕ್ಕೆ ತಕ್ಕಂತೆ ದೇವರ ಸನ್ನಿಧಿಯಲ್ಲಿ ನೂತನ ಬಲ ಹೊಂದಿಕೊಳ್ಳುವುದಾದರೆ ದೇವರ ಮಕ್ಕಳಾಗಿ ಆತನ ಸಾಕ್ಷಿಗಳಾಗಿ ಜೀವಿಸಬಲ್ಲೆವು. ಅದಕ್ಕಾಗಿಯೇ ಬನ್ನಿರಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನ ನೀವು ನಮಗೋಸ್ಕರ ಸಿದ್ಧ ಮಾಡಿ ಅನುಗ್ರಹಿಸಲಿಕ್ಕಿರುವ ಸಂದೇಶವನ್ನು ನಾವು ನಮ್ಮ ಜೀವಿತದ ಅನುದಿನದ ಕಾಲವೆಲ್ಲ ಅನುಸರಿಸುವ ಹಾಗೆ ನಾವು ತಿಳಿದುಕೊಳ್ಳುವಂತೆ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಬದುಕು ಹೇಗಿದೆ? ಹೌ ಆರ್ ಯು ಅಂತ ಕೇಳಿದ್ರೆ ಗುಡ್, ಫೈನ್ ಎಂದು ಬಹಳ ಜನ ಹೇಳ್ತಾ ಇರ್ತಾರೆ. ಇನ್ನು ಕೆಲವರಾದರೂ ಗ್ರೇಟ್ ಎಂದು ಹೇಳಿಕೊಳ್ತಾರೆ. ಬಹಳ ಚೆನ್ನಾಗಿದ್ದೇವೆ, ಬಹಳ ಚೆನ್ನಾಗಿದ್ದೇವೆ, ಬಹಳ ಚೆನ್ನಾಗಿದ್ದೇವೆ ಅನ್ನುತ್ತಾರೆ. ಸ್ವಲ್ಪ ಹೊತ್ತು ಏನಾದರೂ ಮಾತಾಡೋದಾದರೆ ಅರ್ಥವಾಗಿ ಬಿಡುತ್ತೆ, ಏನು ಬದುಕಲಿಕ್ಕೆ ಆಗ್ತಾ ಇಲ್ಲವೆಂದು. ಈ ನನ್ನ ಹೆಂಡತಿಯೊಂದಿಗೆ ಬದುಕಲಿಕ್ಕಾಗ್ತಿಲ್ಲ, ಈ ನನ್ನ ಗಂಡನೊಂದಿಗೆ ಬದುಕಲಿಕ್ಕಾಗ್ತಿಲ್ಲ, ಈ ಮಕ್ಕಳೊಂದಿಗೆ ನಡ್ಕೊಳ್ಳಲಿಕ್ಕಾಗ್ತಿಲ್ಲ, ಅಯ್ಯೋ ನನ್ನ ಆಫೀಸರ್ನೊಂದಿಗೆ ನನಗೆ ಸ್ವಲ್ಪವೂ ಆಗ್ತಾ ಇಲ್ಲ, ನನಗೇನೋ ಅದೆಲ್ಲವೂ ಒಂದು ಥರ ಗೊಂದಲಮಯವಾಗಿದೆ, ನನಗೆ ಮನಃಶಾಂತಿಯೇ ಇಲ್ಲ ಎಂಬ ಮಾತುಗಳು ಹೆಚ್ಚು ಕೇಳುತ್ತೇವಲ್ಲವೇ? ನೀವು ಕೂಡ ಹಾಗಿದ್ದೀರಾ? ಹಾಗೆಯೇ ಇದ್ದೀರಾ? ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ಯಾರೊಂದಿಗೂ ಮಾತನಾಡಲಾರದೆ ಇರೋಣ ಅಂದರೆ ಆಗಲ್ಲ. ಮಾತಾಡೋಣ ಅಂದರೆ ಒಂದಲ್ಲ ಒಂದು ಜಗಳ ಉಂಟಾಗುತ್ತೆ. ಏನ್ ಮಾಡಬೇಕು ಅನ್ನುತ್ತೀರಾ? ಅದಕ್ಕಾಗಿಯೇ ಏನ್ ಮಾಡಬೇಕೆಂದು ದೇವರು ಹೇಳುತ್ತಾ ಇರುವುದರಿಂದ ಆತನ ವಾಕ್ಯವನ್ನು ಓದಿರಿ, ಪ್ರಾರ್ಥಿಸಿರಿ, ದೇವರ ಸಹಾಯವನ್ನು ಕೋರಿಕೊಳ್ಳಿರಿ. ಯಾಕೋಬನ ಪತ್ರಿಕೆ. ಯೇಸು ಕ್ರಿಸ್ತನ ಸಹೋದರನು ಎಂದು ಕರೆಯಲ್ಪಟ್ಟ ಯಾಕೋಬನು ಬರೆದ ಈ ಪತ್ರಿಕೆ ಬಾಯಿಯ ಮಾತುಗಳ ಕುರಿತಾಗಿ, ನಾಲಿಗೆಯ ಕುರಿತಾಗಿ ಅನೇಕ ವಿಷಯಗಳು ಬರೆದಿದ್ದಾನೆ. ಈ ಪತ್ರಿಕೆಯೆಲ್ಲ ಓದು ನೋಡಿ, ನಿಮಗೆ ಬಹಳ ಅವಗಾಹನ ಉಂಟಾಗ್ತದೆ. ನಿಮ್ಮ ಮಾತುಗಳು, ನಿಮ್ಮ ಒಂದು ಇಂಟ್ರಾಕ್ಷನ್ಸ್, ನೀವು ಇತರರೊಂದಿಗೆ ಪ್ರತಿಸ್ಪಂದಿಸುತ್ತಿರುವಾಗ ಘರ್ಷಣವಿಲ್ಲದಂತೆ, ವಾದವಿಲ್ಲದಂತೆ, ಮತ್ಯಾವುದೇ ಸಮಸ್ಯೆವಿಲ್ಲದಂತೆ, ಕೋಪವಿಲ್ಲದಂತೆ ಇರಬಲ್ಲಿರಿ. ನೋಡೋಣ ಬನ್ನಿ. ಯಾಕೋಬನು ಬರೆದಂತಹ ಮೊದಲನೆಯ ಅಧ್ಯಾಯ 19ನೇ ವಚನ. ನನ್ನ ಪ್ರಿಯರೇ, ಈ ಸಂಗತಿಗಳನ್ನು ನೀವು ಅರಿತಿರುವುದರಿಂದ ಪ್ರತಿ ಮನುಷ್ಯನು ಕೇಳುವುದರಲ್ಲಿ ವೇಗವಾಗಿಯೂ ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಇರಬೇಕು, ಕೋಪಗೊಳ್ಳುವುದರಲ್ಲಿ ನಿಧಾನವಾಗಿಯೂ ಇರಬೇಕು. ಸಹೋದರರೇ, ನೀವು ಈ ಸಂಗತಿಯನ್ನು ಅರಿತಿದ್ದೀರಾ? ಅರಿತುಕೊಳ್ಳಿರಿ. ಮಾತನಾಡುವುದರಲ್ಲಿ ಪ್ರತಿ ಮನುಷ್ಯನು ನಿಧಾನವಾಗಿರಬೇಕು, ಆದರೆ ಕೇಳಿಸಿಕೊಳ್ಳುವುದರಲ್ಲಿ ವೇಗವಾಗಿರಬೇಕು, ಅನಂತರ ಮಾತನಾಡಲು ನಿಧಾನವಾಗಿರಬೇಕು. ಆದರೆ ನಾವು ಇದಕ್ಕೆ ರಿವರ್ಸ್ ಆಗಿದ್ದೇವಲ್ಲವೇ? ನಾವು ಕೇಳೋದಿಲ್ಲ, ನಾವು ಮಾತನಾಡುವುದಕ್ಕಾಗಿ ಪ್ರಯತ್ನಿಸುತ್ತೇವೆ. ದೇವರು ನಮಗೆ ನಾವು ಹೆಚ್ಚು ಕೇಳಿಸಿಕೊಂಡು ಕಡಿಮೆ ಮಾತಾಡಬೇಕೆಂದು 2 ಕಿವಿ ಒಂದೇ ಬಾಯಿ ಕೊಟ್ಟಿದ್ದಾರೆ. ಒಂದು ವೇಳೆ 2 ಬಾಯಿಗಳೇನಾದರೂ ಕೊಟ್ಟಿದ್ದೇ ಆದರೆ ಈ ಲೋಕ ಏನಾಗಿ ಹೋಗ್ತಿತ್ತೋ ಗೊತ್ತಿಲ್ಲ. 2 ಬಾಯಿ ಇಲ್ಲದಿದ್ದರೂ ಸಹ ಒಂದೇ ಬಾಯಿಂದ 2 ಮಾತುಗಳನ್ನಾಡುವಂತಹ, 2 ನಾಲಿಗೆಗಳುಳ್ಳಂತಹ ಅನೇಕರನ್ನು ಈ ದಿನಗಳಲ್ಲಿ ನೋಡ್ತೇವಲ್ಲವೇ? ಇಲ್ಲೊಂದು ಮಾತು, ಅಲ್ಲೊಂದು ಮಾತು, ಅವಾಗೊಂದು ಮಾತು, ಇವಾಗೊಂದು ಮಾತು ಎಂದು ಮಾತಾಡುವಂತಹವರ ಮಾತುಗಳೆಲ್ಲ ಈ ದಿನ ಈ ವಿಡಿಯೋಗಳು ಬಂದ ಮೇಲೆ ಕೆಲವರಿಗೆ ಇದೇ ಕೆಲಸ. ಅವುಗಳ ವಿಷಯದಲ್ಲಿ ಆವಾಗ ಈ ಮನುಷ್ಯ ಹೇಗೆ ಹೇಳಿದ್ದನು ನೋಡ್ರಿ, ಇವಾಗ ಹೇಗೆ ಹೇಳ್ತಿದ್ದಾನೆ ನೋಡಿ ಎಂದು 2 ಎಡಿಟ್ ಮಾಡಿ ಹಾಕ್ತಿದ್ದಾರೆ. ಖಚಿತವಾಗಿಯೂ ಒಬ್ಬ ಮನುಷ್ಯ ಹೌದೆಂದರೆ ಹೌದು, ಇಲ್ಲವಾದರೆ ಇಲ್ಲ ಎನ್ನುವಂಥವರಾಗಿರಬೇಕು ಎಂದು ದೇವರು ಕೋರಿಕೊಳ್ತಿದ್ದಾರೆ. ಆದರೆ ನಾವು ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳ ಮೇರೆಗೆ ಬದಲಾಗ್ತಿದ್ದೇವೆ. ಯಾವಾಗ ನೋಡಿದ್ರೂ ನಾವು ಇತರರಿಗೆ ಹೇಳಬೇಕನ್ನುತ್ತಾ ಇದ್ದೇವೆ ಹೊರತು ಇತರರು ಹೇಳುವುದನ್ನು ನಾವು ಕೇಳಿಸಿಕೊಳ್ಳುತ್ತಾ ಇಲ್ಲ. ಅಷ್ಟೇ ಅಲ್ಲ, ಒಬ್ಬರು ಒಂದು ಸಮಸ್ಯೆದೊಂದಿಗೆ ನಮ್ಮ ಬಳಿಗೆ ಬಂದಾಗ ನಾವು ಕೊಟ್ಟ ಕೆಲಸ ಒಬ್ಬರು ಮಾಡಿಲ್ಲ ಅಂದ್ಕೊಳ್ಳಿ. ಉದಾಹರಣೆಗೆ, ನೀವು ನಿಮ್ಮ ಹೆಂಡತಿಗೆ ಹೇಳಿರ್ತೀರಿ ಅಂದ್ಕೊಳ್ಳಿ, ಈ ದಿನ ನನಗೆ ಮಾಂಸ ಸಾರು ಸಿದ್ಧ ಮಾಡಿ ಇಡು ಎಂಬುದಾಗಿ. ತೀರಾ ಡ್ಯೂಟಿಲಿಂದ ಬರೋಷ್ಟೊತ್ತಿಗೆ ಆ ದಿನ ನಿಮಗೆ ಬೇಳೆ ಸಾರು ಮತ್ತು ಚಟ್ನಿಯೇ ನಿಮಗೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಇನ್ನಷ್ಟೇ ಮುಚ್ಚಳ ತೆಗೆದ ಕೂಡಲೇ, ಪ್ಲೇಟ್ ನೋಡಿದ ಕೂಡಲೇ ಆ ಪ್ಲೇಟ್ ಎಸೆದು ನಿನಗೆ ನಾನಂದ್ರೆ ಬೆಲೆಯೇ ಇಲ್ಲ, ಪ್ರೀತಿಯೇ ಇಲ್ಲ, ಅದು ಇಲ್ಲ ಎಂಬುದಾಗಿ ಡಬಾ 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 ಎಂಬುದಾಗಿ ಮಾತಾಡುತ್ತಲೇ ಇರ್ತಾರೆ. ಹಾಗಲ್ಲರಿ ಅಂತ ಹೇಳುವಾಗ ಬಾಯಿ ಮುಚ್ಚು ಅನ್ನೋದಾದ್ರೆ ಇನ್ನು ಹೇಗೆ ಆ ಸಮಸ್ಯೆಗೆ ಪರಿಷ್ಕಾರ ದೊರಕುತ್ತದೆ?
ಆಕೆ ಏನೋ ಹೇಳಲಿಕ್ಕಿದ್ದಾಳಲ್ಲವೇ, ಅದರ ಕಾರಣ ಅದನ್ನು ಕೇಳಬೇಕಲ್ಲವೇ? ಕೇಳೋದಿಲ್ಲ. ಮಕ್ಕಳೊಂದಿಗೂ ಕೂಡ ಹಾಗೆ ಪ್ರವರ್ತಿಸುತ್ತಾರೆ. ಎಲ್ಲಿಗೆ ಹೋಗಿದ್ದಿ ಮಗನೇ, ಎಲ್ಲಿಗೆ ಹೋಗಿದ್ದಿ ಮಗನೇ ಎಂದು ಕೇಳಿದಾಗ ಎಲ್ಲಿಗೆ ಹೋಗಿದ್ದೇನೆಂದು ಹೇಳಲು ಆ ಮಗನು ಬಾಯಿ ತೆರೆಯುವಾಗ ಅವನು ಹೇಳುವುದನ್ನು ಕೇಳದೆ ಎಲ್ಲಿಗೆ ಹೋಗಿದ್ದಿ ಎಲ್ಲಿಗೆ ಹೋಗಿದ್ದಿ ಎಂದು ಹೊಡೆಯುತ್ತಾ ನೀವೇ ಬೈಯುತ್ತಾ ಇದ್ರೆ ನನಗೆ ಗೊತ್ತು ನೀನು ಎಲ್ಲಿಗೆ ಹೋಗ್ತೀಯೆಂದು ಎಂದು ನಿಮ್ಮ ಇಷ್ಟಾನುಸಾರವಾಗಿ ಮಾತಾಡುವಾಗ ಏನಾಗ್ತದೆ ಗೊತ್ತಾ? ಅಲ್ಲಿ ಎಷ್ಟು ಮನಃಶಾಂತಿಯನ್ನು ಕಳೆದುಕೊಳ್ಳಲಾಗ್ತದೆ ಗೊತ್ತಾ? ಅನವಶ್ಯಕವಾದ ಕೋಪತಾಪಗಳಿಗೆ ಕಾರಣವಾಗ್ತದೆ. ಅಲ್ಲಿ ಭೇದ ವಿಭೇದಗಳಿಗೆ ಅವಕಾಶ ಕೊಡಲಾಗ್ತದೆ. ಅದಕ್ಕೆ ನಾವು ಕೇಳಲು ವೇಗವುಳ್ಳವರಾಗಿರಬೇಕು, ಮಾತಾಡುವುದಕ್ಕಾಗಿ ನಿಧಾನವಾಗಿರಬೇಕು. ಒಬ್ಬರ ಮೇಲೆ ನಾವು ಕೋಪಗೊಳ್ಳುವಾಗ ಕೋಪ ತೋರಿಸಲು ಕೂಡ ನಿಧಾನವಾಗಿರಬೇಕು. ನಾವು ನಮ್ಮ ಕೋಪವನ್ನು ಅಡಗಿಸಿಕೊಳ್ಳುವುದನ್ನು ಕಲಿಯಬೇಕು. ಒಂದು ಸಣ್ಣ ವಿಷಯವನ್ನು ನೋಡಿದ ಕೂಡಲೇ, ಒಂದು ದೃಶ್ಯವನ್ನು ನೋಡಿದ ಕೂಡಲೇ, ಒಂದು ಕಾರ್ಯ ನೋಡಿದ ಕೂಡಲೇ ಹಿಂದೆ ಮುಂದೆ ಏನಾಯ್ತೆಂದು ಗೊತ್ತಿಲ್ಲದಿರುವುದರಿಂದ ತಕ್ಷಣವೇ ಕೋಪ ಬರಬಹುದು. ಆದರೆ ಯಾವ ಪರಿಸ್ಥಿತಿಯಲ್ಲಿ ಅದು ಹಾಗೆ ನಡೆದಿತೆಂದು, ಹೀಗೆ ನಡೆದಿತೆಂದು ನಾವು ಅರ್ಥ ಮಾಡಿಕೊಳ್ಳುವುದಾದರೆ, ಇಲ್ಲವೇ ಅದನ್ನು ಗ್ರಹಿಸಿಕೊಳ್ಳೋದಾದರೆ ನಮ್ಮ ಕೋಪ ಹಾರಿ ಹೋಗ್ತದೆ. ಹಾಗೆ ಕೋಪಗೊಂಡು ಎಷ್ಟು ಬುದ್ಧಿಹೀನರಂತೆ ನಡ್ಕೊಂಡಿದ್ದೇವೆ ಎಂಬ ಸಂಗತಿ ತಿಳಿದುಕೊಳ್ತೇವೆ. ಮಾತನಾಡಲು ನಿಧಾನವಾಗಿರಬೇಕು. ಥಿಂಕ್ ಟ್ವೈಸ್ ಬಿಫೋರ್ ಯು ಸ್ಪೀಕ್. ನೀವು ಮಾತಾಡುವುದಕ್ಕಿಂತ ಮುಂಚೆ 2 ಸಾರಿ ಆಲೋಚಿಸಿರಿ. ಈ ಮಾತು ಇವಾಗ ಅವಶ್ಯಕವಾಗಿದೆಯಾ? ಈ ಸಮಯದಲ್ಲಿ ಅವಶ್ಯಕವಾಗಿದೆಯಾ? ಇದು ಈ ಪರಿಸ್ಥಿತಿಯಲ್ಲಿ ನಮಗೆ ಮೇಲನ್ನುಂಟು ಮಾಡುತ್ತದೋ ಕೇಡನ್ನುಂಟು ಮಾಡುತ್ತದೋ ಎಂದು ಆಲೋಚಿಸಿ ಮಾತಾಡಬೇಕು. ನೋವಿಸುವ ಮಾತುಗಳು ಕೋಪ ಉಂಟು ಮಾಡುವವು, ಮೃದುವಾದ ಮಾತುಗಳು ಕೋಪವನ್ನು ತಣ್ಣಗಾರಿಸುವವು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಜ್ಞಾನವಂತಳು ಅಂದರೆ ಗುಣವತಿಯಾದಂತಹ ಸತಿಯು ಜ್ಞಾನವುಳ್ಳವಳಾಗಿರುವಂತೆ ಬಾಯಿ ತೆರೆಯುತ್ತಾಳೆ. ಅದಕ್ಕೆ ಪ್ರಿಯರೇ, ನಾವು ನಮ್ಮ ಬಾಯಿಯನ್ನು ನಮ್ಮ ಹತೋಟಿಯಲ್ಲಿಟ್ಕೊಳ್ಳುವುದಾದರೆ ನಮ್ಮ 99 ಸಮಸ್ಯೆಗಳು ತೀರಿ ಹೋಗ್ತವೆ. ಆ ಸಮಸ್ಯೆ ನಿಮ್ಮಿಂದಾಗಲಿ ಇತರರಿಂದಾಗಲಿ ಬಂದಂಥದ್ದಾಗಿರ್ಬೋದು. ನಾವು ಮೌನವಾಗಿರುವುದನ್ನು ಕಲಿತುಕೊಳ್ಳುವುದಾದರೆ ನಮ್ಮ ಮೌನವೇ ಮಾತಾಡ್ತದೆ. ಯೇಸು ಕ್ರಿಸ್ತನನ್ನು ನೋಡಿರಿ, ಅನವಶ್ಯಕವಾಗಿ ಆತನು ಎಲ್ಲಿಯೂ ಯಾವತ್ತೂ ಮಾತಾಡಲಿಲ್ಲ. ಎಷ್ಟೇ ಮಾತುಗಳು ಇತರ ವ್ಯಕ್ತಿಗಳು ಮಾತಾಡಿದ್ರೂ ಸಹ ಆತನು ಅವಶ್ಯಕವಿರುವಾಗ ಒಂದೇ ಮಾತನ್ನು ಮಾತಾಡ್ತಾರೆ. ಅದೇ ಶಿಲುಬೆ ಮೇಲೆ ಆತನು ಹೋದಾಗ, ಆತನ ಮೇಲೆ ಅಪರಾಧ ಹೊರಿಸುತ್ತಿರುವಾಗ, ಅಪನಿಂದನೆಗಳನ್ನು ಹೊರಿಸುತ್ತಿರುವಾಗ ಆತನು ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಮರಿಯಂತೆ ಮೌನವಾಗಿದ್ದನು. ನಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ನಾವು ಹೇಗಿದ್ದೇವೆಂದು ಅವರಿಗೆ ಅರ್ಥ ಆಗಲ್ಲ. ಚುಚ್ಚು ಮಾತುಗಳು ಕಾಗೆಗೆ ಸಮಾನ ಅನ್ನುತ್ತಾರಲ್ಲವೇ? ಅವರು ಕಾಗೆಗಳಂತೆ ಕುಕ್ಕುತ್ತಾರೆ, ಕುಕ್ಕಲಿ. ಅದು ನಿಜವಾಗಿರೋದಾದರೆ ನೀವು ಸರಿಪಡಿಸಿಕೊಳ್ಳಿರಿ, ನಿಜ ಅಲ್ಲದಿದ್ದರೆ ಝಾಡಿಸಿಕೊಳ್ಳಿರಿ. ಅಷ್ಟೇ ಹೊರತು ನಿಮ್ಗೆ ಯಾರೋ ಏನೋ ಅಂದಿರುವುದರಿಂದ, ಅವರಿಗೆ ತಿರುಗಿ ಅನ್ನುವುದರಿಂದ, ನೀವು ಅವರ ಬಳಿಗೆ ಹೋಗಿ ಜಗಳವಾಡುವುದರಿಂದ ನೀವು ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡಿಕೊಳ್ತಾ ಇದ್ದೀರಿ, ನಿಮ್ಮ ಮನಸ್ಸಾಕ್ಷಿಯನ್ನು ಹಾಳು ಮಾಡಿಕೊಳ್ತೀರಿ. ಉದಯದಲ್ಲಿಯೇ ದೇವರಿಗೆ ಬೇಡಿಕೊಳ್ಳಿರಿ, ದೇವರೇ ಈ ದಿನ ಜ್ಞಾನವುಳ್ಳವನಾಗಿ ಬಾಯಿ ತೆರೆಯಬೇಕು ಎಂದು. ಇತರರ ಸಂಗತಿಗಳನ್ನು ಕೇಳಬೇಕು, ಕೇಳುವ ಮನಸ್ಸನ್ನು ದಯಪಾಲಿಸಿರಿ ಎಂದು. ನಿಜವೇ ಪ್ರಿಯರೇ, ನನ್ನ ಜೀವಿತದಲ್ಲಿ ನಾನು ಕಲಿತುಕೊಂಡಿದ್ದೇನೆ. ಗಂಟೆಗಳವರೆಗೂ ಪ್ರಸಂಗ ಮಾಡ್ತಿರ್ತೇನೆ. ಮೀಟಿಂಗ್ ಆದ ನಂತರ ಗಂಟೆಗಳವರೆಗೂ ಮತ್ತೆ ಮನುಷ್ಯರು ಬಂದು ಅವರ ಭಾರಗಳನ್ನು ಕಷ್ಟಗಳನ್ನು ಹಂಚಿಕೊಳ್ತಿರುವಾಗ ಕೇಳಿಸಿಕೊಳ್ತೇನೆ. ಹಾಗೆ ಕೇಳುತ್ತಾ ಇರುವಾಗ ಅವರು ತಮ್ಮ ಮನಸ್ಸಲ್ಲಿರುವಂತಹ ವೇದನೆ, ಅವರ ಪರಿಸ್ಥಿತಿಗಳು ಅರ್ಥವಾಗುತ್ತಿರುವಾಗ ಎಂತಹ ದೊಡ್ಡ ಜ್ಞಾನ ಉಂಟಾಗ್ತದೆ ಗೊತ್ತಾ? ಅವಗಾಹನ ಉಂಟಾಗ್ತದೆ ಗೊತ್ತಾ? ನಾನು ಕೇಳಿರುವಂತಹ ಆ ಬಾಧೆಗಳು, ಭಾರಗಳು, ಅವೆಲ್ಲವುಗಳನ್ನು ಕರ್ತನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಕರ್ತನು ಅವೆಲ್ಲವುಗಳಿಗೆ ಉತ್ತರ ಕೊಡುತ್ತಾನೆ. ನಾವು ಒಬ್ಬರ ವಿಷಯವನ್ನು ಕೇಳಿದ ಕೂಡಲೇ ಅವುಗಳಿಗೆ ತೀರ್ಪು ಕೊಡುವುದಾದರೆ ಅದು ನ್ಯಾಯವಾಗಿರುತ್ತೆ. ಒಂದು ವೇಳೆ ಅವರು ಹೇಳಿಕೊಳ್ಳಬೇಕಾದದ್ದನ್ನು ಹೇಳಿಕೊಳ್ಳಲು ಅವಕಾಶ ಕೊಡದೆ ನಾವೇ ನಮ್ಮ ಅವಗಾಹನ, ನಾವು ತಿಳ್ಕೊಂಡಿರುವ, ನಮ್ಗೆ ಯಾರೋ ಹೇಳಿರುವುದರ ಮೇರೆಗೆ ನಾವು ಮಾತಾಡುವುದಾದರೆ ನಷ್ಟ ಹೋಗ್ತೇವೆ. ಯೋಬನ ಬಳಿಗೆ ಅವನ ಸ್ನೇಹಿತರು ಬಂದು 7 ದಿನ ಶೋಕಿಸುತ್ತಾರೆ, ಚೆನ್ನಾಗೇ ಇರುತ್ತೆ. ಯೋಬನು ತನ್ನ ಬಾಧೆಯೆಲ್ಲ ಹೇಳ್ಕೊಳ್ಳುವಾಗ ಕೇಳ್ತಾರೆ, ಚೆನ್ನಾಗೇ ಇರುತ್ತೆ. ಆದರೆ ಆ ನಂತರ ಅವರು ಒಂದೇ ಸಮನೆ ವಾದ ಮಾಡುತ್ತಾರೆ ಯೋಬನೊಂದಿಗೆ. ಯೋಬನೇ, ನೀನು ದೊಡ್ಡ ನೀತಿವಂತನಂದುಕೊಳ್ತಾ ಇದ್ದಿ. ನೀನು ಮಾತಾಡುವ ಮಾತುಗಳಲ್ಲಿ ನಿನ್ನ ಸ್ವಾನೀತಿ ಕಾಣಿಸಿಕೊಳ್ತಿದೆ. ನೀನು ನಿಜವಾಗ್ಲೂ ಒಳ್ಳೆಯವನಾಗಿದ್ದರೆ ದೇವರು ನಿನಗೆ ಯಾಕೆ ಶಿಕ್ಷಿಸುತ್ತಾರೆ? ನೀನು ಎಲ್ಲೋ ಒಂದ್ ಕಡೆ ಪಾಪ ಮಾಡಿರುತ್ತಿ ಎಂದು ಹೀಗೆ ಏನೇನೋ
ಆ ಬಾಯಿಗೆ ಬಂದಂತೆ ಮಾತಾಡುತ್ತಾರೆ. ಯೋಬನನ್ನು ಆಧರಿಸಲು ಬಂದಂಥವರು ಮತ್ತಷ್ಟು ಅವನ ಮನಸ್ಸನ್ನು ನೋಯಿಸುತ್ತಾರೆ. ಈ ದಿನ ಅದೇ ಪರಿಸ್ಥಿತಿಯನ್ನು ನಮ್ಮ ಜೀವಿತದಲ್ಲೂ ನೋಡ್ತಿದ್ದೇವೆ. ಒಬ್ಬರ ವೇದನೆ, ಒಬ್ಬರ ಸಮಸ್ಯೆ, ನಾವು ಒಬ್ಬರ ಸಂಕಟ ಅರಿತುಕೊಳ್ಳೋದಾದರೆ ಆ ವಿಷಯದಲ್ಲಿ ಅವರಿಗೆ ಸರಿಯಾದ ಸಲಹೆ ಕೊಡಬಲ್ಲೆವು, ಅವರಿಗೆ ಸರಿಯಾಗಿ ಸ್ಪಂದಿಸಬಲ್ಲೆವು. ಗಾಯಗೊಂಡಂಥವರಿಗೆ ಬೇಕಾದದ್ದು ಕಟ್ಟು ಕಟ್ಟಬೇಕೇ ಹೊರತು ಗಾಯ ಹೆಚ್ಚಿಸಬಾರದಲ್ಲವೇ? ಆಲ್ರೆಡಿ ಅವರು ಒಂದು ಸಮಸ್ಯೆಯಲ್ಲಿದ್ದುಕೊಂಡು ಆ ಬಾಧೆಯಲ್ಲಿ, ಆ ಸಮಸ್ಯೆಯಲ್ಲಿ ನೀವು ಹೇಳಿದ್ದನ್ನು ಮಾಡಲಿಕ್ಕಾಗಲಿಲ್ಲ, ಇಲ್ಲವೇ ನಿಮ್ಮೊಂದಿಗೆ ಸರಿಯಾಗಿ ಮಾತಾಡಲಿಕ್ಕಾಗಲಿಲ್ಲ, ಇಲ್ಲವೇ ಅವರ ಪರಿಸ್ಥಿತಿಯ ಪ್ರಭಾವದ ಮೇರೆಗೆ ಅವರು ಏನು ಸಾಧಿಸಲಿಕ್ಕಾಗಲಿಲ್ಲ, ಅದನ್ನು ನೀವು ಗಮನಿಸಲಾರದೆ ನೀನು ಕೈಲಾಗದವನು, ನೀನು ದರಿದ್ರನು, ನೀನು ಬೇಕಂತ ಮಾಡಿದಿ, ಅಲೆಮಾರಿಯಾಗಿದ್ದಿ ಎಂದು ಇಂತಹ ಮಾತುಗಳನ್ನು ಆಡುವಾಗ ಆಲ್ರೆಡಿ ನೊಂದುಕೊಂಡಿರುವಂಥವರ ಜೀವಿತದಲ್ಲಿ ಇಂತಹ ಮಾತುಗಳನ್ನು ತಾಳಿಕೊಳ್ಳಲಾರದೆ ಬಹಳಷ್ಟು ಜನ ಹುಚ್ಚರಂತೆ ಪ್ರವರ್ತಿಸಿ ಮೊಂಡರಾಗಿ ತಿರುಗಿ ಬೀಳ್ತಾರೆ. ಕೆಲವರಾದರೂ ಕುಗ್ಗಿ ಹೋಗಿ ತಮಗೆ ತಾವೇ ಹಾನಿ ಮಾಡಿಕೊಳ್ಳುವುದನ್ನು ಕೂಡ ನೋಡುತ್ತೇವೆ. ಮಾತನಾಡಲು ನಿಧಾನವಾಗಿರೋಣ, ಕೇಳಿಸಿಕೊಳ್ಳುವುದರಲ್ಲಿ ತೀಕ್ಷ್ಣವಾಗಿರೋಣ, ಕೋಪಗೊಳ್ಳಲು ನಿಧಾನವಾಗಿರೋಣ. ನಿಧಾನವೇ ಪ್ರಧಾನ ಅನ್ನುತ್ತಾರಲ್ಲವೇ? ದೀರ್ಘ ಶಾಂತಿಯಿಂದಿರೋಣ. ಇನ್ನೊಂದು ವಿಷಯ, ಒಬ್ಬ ವ್ಯಕ್ತಿಗೆ ನಾವು ತೀರ್ಪು ತೀರಿಸುವುದಕ್ಕಿಂತ ಮುಂಚೆ ಆ ಮನುಷ್ಯನಿಗೆ ಯಾವ ವಿಷಯದಲ್ಲಿ ನಾವು ತೀರ್ಪು ತೀರಿಸುತ್ತಿದ್ದೇವೋ ಆ ವಿಷಯದಲ್ಲಿ ನಮಗೆ ನಾವೇ ತೀರ್ಪು ತೀರಿಸಿಕೊಳ್ಳುವುದನ್ನು ಕಲಿಯಬೇಕು. ನೀನು ಯಾಕೆ ಹೀಗೆ ಮಾಡಿದಿ ಅನ್ನುವಾಗ ನೀವೇ ಸ್ವತಃ ಆ ಪರಿಸ್ಥಿತಿಯಲ್ಲಿದ್ದರೆ ಏನು ಮಾಡ್ತಾ ಇದ್ರಿ ಎಂದು ನಿಮ್ಮನ್ನು ಪರೀಕ್ಷಿಸಿಕೊಂಡು ನೋಡಿ. ಅಂದರೆ ಅವರ ಚಪ್ಪಲಿಗಳಲ್ಲಿ ನೀವು ಕಾಲು ಹಾಕಿ ನೋಡಿರಿ ಅನ್ನುವಂತೆ. ಒಬ್ಬ ಯವನಸ್ಥನಿಗೆ ನೋಡಿ, ಏನಪ್ಪ ನಿನಗೆ ಜಾಲಿಯಾಗಿ ತಿರುಗಬೇಕೆಂಬ ಆಸೆ ಇದೆ, ನಿನಗೆ ಗರ್ವ ಹೆಚ್ಚಾಗ್ತಾ ಇದೆ, ನಿನಗೆ ಪೇಷನ್ಸ್ ಬೇಕೆಂದು ಹೇಳ್ತಿರುವಾಗ, ನೀವು ಯವನಸ್ಥನಾಗಿದ್ದಾಗ ನೀವು ನಿಮ್ಮ ತಂದೆಗೆ ಹೇಗೆ ಬೇಸರಗೊಳಿಸಿದಿರಿ ಒಮ್ಮೆ ಜ್ಞಾಪಕ ಮಾಡಿಕೊಳ್ಳಿರಿ. ಬಹುಶಃ ಈಗಿರೋದು ಬೇರೆ, ಆಗಿರೋದು ಬೇರೆ ಏನು. ನೀವು ಕೂಡ ನಿಮ್ಮ ತಂದೆಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದೀರಲ್ಲವೇ? ನೀವು ಕೂಡ ನಿಮ್ಮ ತಂದೆಗೆ ಬಾಧೆಪಡಿಸಿದ್ದೀರಲ್ಲವೇ? ಈಗ ನಿಮ್ಮ ಮಗನು ನಿಮಗೆ ಬಾಧೆಪಡಿಸ್ತಿದ್ದಾನೆಂದು ನೀವು ಕೋಪಗೊಳ್ತಿದ್ದೀರಿ. ಆದರೆ ನೀವು ಅದನ್ನು ಗ್ರಹಿಸಿಕೊಳ್ಳುವುದಾದರೆ, ನಿಮ್ಮನ್ನು ನೀವೇ ತೀರ್ಪು ತೀರಿಸಿಕೊಳ್ಳುವುದಾದರೆ, ದೇವರೇ, ನನ್ನ ಜೀವಿತದಂತೆ ನನ್ನ ಮಕ್ಕಳು ರಿಫ್ಲೆಕ್ಟ್ ಆಗುವಂತೆ ಕಾಣಿಸ್ತಿದೆ, ಒಂಥರ ನನ್ನ ಜೀವಿತವೇ ಪ್ರತಿಧ್ವನಿಸುತ್ತಾ ಇದೆ, ನನ್ನನ್ನು ಕ್ಷಮಿಸಿರಿ ಎಂದು ಬೇಡಿಕೊಳ್ಳುವುದನ್ನು ಕಲಿಯಿರಿ. ಅಷ್ಟೇ ಅಲ್ಲ, ನೀವು ಒಬ್ಬ ವ್ಯಕ್ತಿಗೆ ಹೀಗೆ ಮಾಡಲಿಲ್ಲ ಹಾಗೆ ಮಾಡಲಿಲ್ಲ ಅನ್ನುತ್ತಿರುವಾಗ ನೀವು ಹೇಗೆ ಮಾಡ್ತಾ ಇದ್ದೀರಿ? ಮನುಷ್ಯರ ಮುಂದೆ ಅವರು ತಪ್ಪು ಮಾಡಿದ್ದಾರೆಂದು ಹೇಳ್ತಿರುವಂತಹ ನೀವು ದೇವರ ಮುಂದೆ ನೀವು ಹೇಗಿದ್ದೀರಿ ಎಂದು ಪರೀಕ್ಷಿಸಿಕೊಳ್ಳಿರಿ. ಆಗ ನಮಗೆ ದಯೆಯುಳ್ಳ ಹೃದಯ ಉಂಟಾಗ್ತದೆ. ಹೌದು, ನನ್ನ ಪರಲೋಕದ ತಂದೆಯ ಮೇಲೆ ನಾನು ತಿರುಗಿ ಬೀಳ್ತಿದ್ದೇನಲ್ಲವೇ? ಅದಕ್ಕೆ ನನಗೆ ಇಹಲೋಕದ ಮಗನು ನನ್ನ ವಿರುದ್ಧ ತಿರುಗಿ ಬೀಳ್ತಿದ್ದಾನೆ. ನನ್ನ ಪರಲೋಕದ ಯಜಮಾನನಿಗೆ ನಾನು ವಿಧೇಯನಾಗ್ತಾ ಇಲ್ವಲ್ಲ, ಅದಕ್ಕೆ ನನಗೆ ನನ್ನ ಸ್ವಂತವರು ವಿಧೇಯರಾಗ್ತಾ ಇಲ್ಲ ಎಂಬ ಗ್ರಹಿಕೆ ಉಂಟಾಗ್ತದೆ. ಹೌದು ಪ್ರಿಯರೇ, ನಮ್ಮ ಅನುದಿನದ ಜೀವಿತದಲ್ಲಿ ನಮ್ಮ ಸಮಾಧಾನ ಯಾರೋ ಹಾಳು ಮಾಡ್ತಿದ್ದಾರೆ ಅಂದ್ಕೊಳ್ತಿದ್ದೇವೆ. ಆದರೆ ಅವರಿಂದ ಸಮಾಧಾನ ಹೋಯ್ತು, ಇವರಿಂದ ಸಮಾಧಾನ ಹೋಗ್ತಿದ್ದೆ ಅನ್ನುತ್ತಿದ್ದೇವೆ ಹೊರತು ನಿಮ್ಮ ಹೃದಯ ದೇವರ ಮುಂದೆ ಸರಿಯಾಗಿದೆಯಾ? ನೀವು ಅವರ ಬಾಧೆಗಳನ್ನು ಕೇಳುವುದಾದರೆ, ಅವರ ಪರಿಸ್ಥಿತಿಗಳನ್ನು ಗ್ರಹಿಸುವುದಾದರೆ, ನಿಧಾನವಾಗಿದ್ದುಕೊಂಡು ಆಲೋಚಿಸುವುದಾದರೆ ನಿಮ್ಮ ಜೀವಿತದಲ್ಲಿ ದೊಡ್ಡ ಮಾರ್ಪಡುವಿಕೆ ಉಂಟಾಗ್ತದೆ. ಈ ದಿನಗಳಲ್ಲಿ ನೋಡಿರಿ, ಒಬ್ಬರು ಮಾತಾಡೋದು ಇನ್ನೊಬ್ಬರು ಕೇಳಿಸಿಕೊಳ್ಳಲ್ಲ. ಡಿಬೇಟ್ ಎಂದು ಹೇಳ್ತೇವಲ್ಲವೇ? ಇಬ್ಬರು ಒಂದೇ ವಿಷಯದಲ್ಲಿ ಮಾತಾಡ್ತಾರೆ, ಅದರ ವಿಷಯದಲ್ಲಿ ಕಿರ್ಚಾಡ್ತಾರೆ, ಕೋಪ ಉದ್ರೇಕದಲ್ಲಿ ಕೆಟ್ಟ ಮಾತುಗಳನ್ನು, ಶಾಪದ ಮಾತುಗಳನ್ನು ಆಡ್ತಾರೆ. ಆ ಸೈತಾನನು ಅಂತಹ ಪರಿಸ್ಥಿತಿಯಲ್ಲಿ ಎಷ್ಟೋ ಸಂಭ್ರಮಗೊಳ್ಳುತ್ತಾನೆ. ದೇವರ ಪ್ರಶಾಂತತೆಯನ್ನು ಕಳೆದುಕೊಂಡ ಸೈತಾನನಂತೆ ನಾವು ಎಗರಿ ಬೀಳುವಾಗ ನಾವು ನಮ್ಮ ಶಾಂತಿಯನ್ನು ಕಳೆದುಕೊಳ್ತೇವೆ, ದಿವ್ಯದಾನ ಕಳೆದುಕೊಳ್ತೇವೆ, ದೇವರ ಸನ್ನಿಧಿ ಕಳೆದುಕೊಳ್ತೇವೆ. ಇಂದಿನಿಂದ ನೆನಪಿಟ್ಕೊಳ್ರಿ, ಯಾರನ್ನೇ ಆಗಲಿ ನೀವು ಗದರಿಸುವುದಕ್ಕಿಂತ ಮುಂಚೆ, ಏನಿದು ಎಂದು ಕೋಪದಿಂದ ಕೇಳುವುದಕ್ಕಿಂತ ಮುಂಚೆ ಮೊದಲು ಅವರೇನು ಹೇಳಿಕೊಳ್ತಿದ್ದಾರೆಂದು ಕೇಳಿರಿ. ಯಾಕೆ ತಡ ಮಾಡಿದ್ದರೆಂದು ಹೇಳಲು ಬಿಡ್ರಿ. ನನಗೆ ಯಾಕೆ ಈ ಕರಿ ಮಾಡಿಲ್ಲ ಎಂದು ಹೇಳಲು ಬಿಡಿರಿ. ಆ ಪರಿಸ್ಥಿತಿಗಳು ಏನೆಂದು ನೀವು ಗ್ರಹಿಸಿಕೊಳ್ಳಿರಿ, ಅದಕ್ಕೆ ತಕ್ಕಂತೆ ನೀವು ಸ್ಪಂದಿಸಿರಿ. ನಿಮ್ಮ ಸಮಾಧಾನ ನೀವು ಕಾಪಾಡಿಕೊಳ್ಳುವುದೇ ಅಲ್ಲ, ನೀವು ಸಮಾಧಾನ ಪರಿಸ್ಥಿತಿಯಲ್ಲಿ ಆ ವಾತಾವರಣವೆಲ್ಲ ಪ್ರಶಾಂತವಾಗಿ ಇಡುವಂಥವರಾಗಿರ್ತೀರಿ. ದೇವರೇ, ಕೇಳಲು ವೇಗವಾಗಿರುವಂತೆ, ಮಾತನಾಡಲು ನಿಧಾನವಾಗಿರುವಂತೆ, ಕೋಪಗೊಳ್ಳಲು ನಿಧಾನವಾಗಿರುವಂತೆ ನಮಗೆ ಸಹಾಯ ಮಾಡಿರಿ ಎಂದು ಕರ್ತನಿಗೆ ಬೇಡೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ಸುಮ್ಮನೆ ಮಾತಾಡುವವರಾಗಿ ನಾವಿರದೆ, ಒದರುವಂಥವರಾಗಿ ಇರದೆ, ಗರ್ವಿಷ್ಠರಾಗಿ ನಾವಿರದೆ, ನೋವುಂಟು ಮಾಡುವ ಮಾತುಗಳಿಂದ ಇತರರನ್ನು ರೇಗಿಸಿ ಸಮಾಧಾನವನ್ನು ಹಾಳು ಮಾಡಿಕೊಳ್ಳುವವರಾಗಿರದೆ, ನಮ್ಮ ಜೀವಿತದಲ್ಲಿ ನಾವು ಯಾರಿಗೆ ತೀರ್ಪು ತೀರಿಸುತ್ತಿದ್ದೇವೋ ಆ ವಿಷಯದಲ್ಲಿ ನಮ್ಮನ್ನು ನಾವೇ ತೀರ್ಪು ತೀರಿಸಿಕೊಳ್ಳುವ ಹಾಗೆ, ನಮ್ಮ ಪರಲೋಕದ ತಂದೆಯಾಗಿರುವ ನಿಮ್ಮ ಮುಂದೆ ನಮ್ಮ ಹೃದಯಗಳನ್ನು ಸರಿಪಡಿಸಿಕೊಳ್ಳುವ ಹಾಗೆ, ನೀವು ನಮ್ಮನ್ನು ಹೇಗೆ ಕ್ಷಮಿಸಿದ್ದೀರೋ ನಾವು ಇತರರನ್ನು ಹಾಗೆಯೇ ಕ್ಷಮಿಸುವಂತೆ, ದಯೆಯ ಹೃದಯವುಳ್ಳವರಾಗಿರುವಂತೆ, ದೀರ್ಘ ಶಾಂತಿಯುಳ್ಳವರಾಗಿರುವಂತೆ, ಕ್ರಿಸ್ತನ ಸಾರೂಪ್ಯ ನಮ್ಮ ಜೀವಿತದಿಂದ ತೋರಿಸುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಾಪ್ ಕಳಿಸಿಕೊಡಿರಿ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಮತ್ತು ಪ್ರೈಸ್ ರಿಪೋರ್ಟ್ಸ್ ಕಳಿಸಿಕೊಡಿರಿ. ಫೋನ್ ಮಾಡಬೇಡಿ, ಎತ್ತಿಲ್ಲವೆಂದು ಬಾಧೆ ಪಡಬೇಡಿ. ಪ್ರತಿದಿನ ಈ ಅನುದಿನದ ಧ್ಯಾನದ ಮೂಲಕ ವಿಶೇಷ ಸಂದೇಶಗಳನ್ನು ನಿಮಗೋಸ್ಕರವೇ ನಾವು ಸಾರುತ್ತಿದ್ದೇವೆ. ದಯವಿಟ್ಟು ವೀಕ್ಷಿಸಿರಿ. ದೇವರ ಸನ್ನಿಧಿಯಲ್ಲಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಒಂದು ವೇಳೆ ಈ ನಮ್ಮ ಸೇವೆಗೆ ನೀವು ಸಹಕರಿಸಲು ಇಚ್ಛಿಸುವುದಾದರೆ 8939731313 ನಂಬರ್ಗೆ ನೀವು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕರೆ ಮಾಡಬಹುದು. ನಮ್ಮ ಆಫೀಸ್ ನಂಬರ್ಗೆ ಕರೆ ಮಾಡೋದಾದರೆ ಬೇಕಾದ ವಿವರಗಳನ್ನು ಒದಗಿಸ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.